ಎಸ್ ಇನ್ನು ಇದೆಲ್ಲದರ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವ ರಾಜ್ಕುಮಾರ್ ಮದುವೆ ಆಗಿದ್ದು ಗೊತ್ತಿರುವಂಥ ಸಂಗತಿ. ಈಗ ಡಿವೋರ್ಸ್ಗೆ ಅಪ್ಲೈ ಆಗಿದೆ ಅನ್ನುವಂಥ ಮಾತು, ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಪತ್ನಿ ಶ್ರೀದೇವಿಗೆ ನಟ ಯುವ ವಿಚ್ಛೇದನ ನೀಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಕಳೆದ 6 ತಿಂಗಳಿಂದ ಬೇರೆ ಬೇರೆ ಆಗಿದ್ದಾರೆ ಯುವ ದಂಪತಿಗಳು. ಮೈಸೂರು ಮೂಲದ ಶ್ರೀದೇವಿ ಜೊತೆ 4 ವರ್ಷಗಳ ಹಿಂದೆನೇ ಮದುವೆಯಾಗಿತ್ತು ಯುವಗೆ. ಈಗ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ, ಹೀಗಾಗಿ ವಿಚ್ಛೇದನ ನೀಡಿದ್ದಾರೆ ನಟ ಯುವ ರಾಜ್ಕುಮಾರ್. ಕಳೆದ 6 ತಿಂಗಳಿಂದ ದಂಪತಿಗಳು ಬೇರೆ ಬೇರೆ ಇದ್ದರು, ಶ್ರೀದೇವಿ ಮತ್ತು ಯುವ. ಮೈಸೂರು ಮೂಲದ ಹುಡುಗಿ ಶ್ರೀದೇವಿ, ಇವರಿಬ್ಬರು ಪ್ರೀತಿಸಿ ಮದುವೆ ಆದಂಥವರು. ಇವರಿಬ್ಬರ ಬಾಂಧವ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥದ್ದು. ಕಳೆದ 6 ತಿಂಗಳಿಂದ ಇವರು ಬೇರೆ ಬೇರೆಯಾಗಿ ಇದ್ದಾರೆ ಅಂತ. ಹೀಗಾಗಿ ಮನೆಯಲ್ಲಿ ಅವರ ಅಣ್ಣ ಇದ್ದರೂ ಕೂಡ ಇವಂದು ಬೇಗನೆ ಮದುವೆ ಆಗಿತ್ತು. 4 ತಿಂಗಳಿಂದ ಯಾಕೋ ಆ ಇಬ್ಬರ ನಡುವೆ ಅಷ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಈಗ ವಿಚ್ಛೇದನ ನೀಡಿದ್ದಾರೆ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿಗೆ. ಅಂದರೆ ಈಗಿನ ಅರ್ಜಿ ಹಾಕಿರೋದು ನಾವು ಬೇರೆ ಬೇರೆ ಆಗ್ತೀವಿ ಅಂಥೇಳಿ ಈಗ ಅರ್ಜಿನ ಹಾಕಿದ್ದಾರೆ. ಇದಾದ್ಮೇಲೆ ಒಂದಿಷ್ಟು ಪ್ರೋಸೆಸ್ಗಳಾಗ್ತವೆ, ಯಾಕಂದರೆ ಸುಪ್ರೀಂ ಕೋರ್ಟಿನ ತೀರ್ಪೇ ಇದೆ. ಮೊದಲು ಅವ್ರನ್ನ ಪರಿಗಣಿಸಬೇಕು. ಇದೆಲ್ಲದರ ಜೊತೆಗೇನು ಅಂತಂದರೆ ಅವ್ರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇದ್ಯಾವುದು ಆಗದೇ ಇಲ್ಲ ಅಂತಂದರೆ ಸಹಮತದ ವಿಚ್ಛೇದನ ಅನ್ನುವಂಥದ್ದಿತ್ತು ಅಂದರೆ ಬಾಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂತಂದರೆ ಬೇಗನೆ ಕೊಡಬೇಕು ಅನ್ನುವಂಥದ್ದಿದೆ. ಅಂದರೆ ಗಂಡ ಹೆಂಡತಿ ಇಬ್ಬರು ಒಪ್ಪದಂಥ ಸಂದರ್ಭದಲ್ಲಿ. ಸೊ ಶ್ರೀದೇವಿಗೆ ನಾನು ವಿಚ್ಛೇದನ ಕೊಡ್ತಾ ಇದ್ದೀನಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ ಯುವ ರಾಜ್ಕುಮಾರ್. 4 ವರ್ಷಗಳ ದಾಂಪತ್ಯ ಈ ಮುಖಾಂತರ ಮುರಿದು ಬೀಳ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ ರಾಜ್ಕುಮಾರ್ ಫ್ಯಾಮಿಲಿ ಅಂತಂದರೆ ಜನ ಅದನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ, ಪ್ರಶ್ನೆ ಬೇರೆ. ಯಾಕಂದರೆ ಏನು ಅಂತಂದರೆ ಈ ಮದುವೆ, ಈ ಸಂಬಂಧ, ಈ ಬಾಂಧವ್ಯ, ಈ ಎಲ್ಲವೂ ಇದಾವಲ್ಲ, ಇವೆಲ್ಲ ಪಕ್ಕಾ ವೈಯಕ್ತಿಕ ಪ್ರಶ್ನೆ ಬೇರೆ. ಈ 4 ವರ್ಷದ ಹಿಂದೆ ಮದುವೆ ಆಗಿದ್ರು, ಇಬ್ಬರು ಪ್ರೀತಿಸೇ ಮದುವೆ ಆಗಿದ್ದು, ಏನಾಯಿತು ಅಂಥದ್ದು ಅಂತ ಡಿಫ್ರೆನ್ಸ್ ಏನು ಅಂತ? ರಂಗನಾಥ್, ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಬಾಳಲ್ಲೂ ಈಗ ಬಿರುಕು ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ನೀವು ಹೇಳ್ದಾಗೆ ಅದು ಅವರ ವೈಯಕ್ತಿಕ ಬದುಕು, ಪ್ರೀತಿ ಪ್ರೇಮದ ವಿಚಾರ, ದಾಂಪತ್ಯದ ವಿಚಾರ. ಬಟ್ ಆದರೂ ಕೂಡ ಎಲ್ಲ ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಇದು ಯಾವ ರೀತಿ ಸುದ್ದಿ ಅನ್ನುವಂತಹದ್ದಕ್ಕೆ ಒಂದು ರೀತಿ ಶಾಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಸಹಜವಾಗಿ ಈಗಾಗಲೇ ಏನಂತಾರೆ 4 ವರ್ಷಗಳ ಹಿಂದೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವ್ರು. ಯುವರಾಜ್ ಕುಮಾರ್ಗಿಂತ ಶ್ರೀದೇವಿ 4 ವರ್ಷ ದೊಡ್ಡವರು ಅನ್ನುವಂತಹ ಮಾಹಿತಿ. ಸೊ ದೆಹಲಿಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಶ್ರೀದೇವಿ ಅವರ ಪರಿಚಯ ಆಗುತ್ತೆ ಯುವರಾಜ್ ಕುಮಾರ್ಗೆ. ಆ ಸಂದರ್ಭದಲ್ಲಿ ಪ್ರೀತಿ ಕೂಡ ಆಗುತ್ತೆ, ಮನೆಯವ್ರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ. ಬಟ್ ಆದ್ರೆ ಇತ್ತೀಚೆಗೆ ಅಂದ್ರೆ ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಕಳೆದ 1 ವರ್ಷದಿಂದ ಶ್ರೀದೇವಿ ಅವರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಸೊ ಒಂದು 6 ರಿಂದ 8 ತಿಂಗಳ ಹಿಂದೆ ಕೂಡ ಯುವರಾಜ್ ಕುಮಾರ್ ಅವರ ನಿವಾಸದಿಂದ ಅವರಂದ್ರೆ ದೊಡ್ಡ ಮನೆಯಿಂದ ಹೊರಗಡೆ ಇದ್ದಾರೆ ಅನ್ನುವಂತ ಮಾಹಿತಿ. ಈಗ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಯುವರಾಜ್ ಅವರಿಂದ ಈಗಾಗಲೇ ಏನಂತಂದ್ರೆ ವಕೀಲರ ಮುಖಾಂತರ ಶ್ರೀದೇವಿ ಅವರಿಗೆ ನೋಟಿಸ್ ಕೂಡ ಹೋಗಿದೆ. ಸೊ ಅಂದ್ರೆ ಡಿವೋರ್ಸ್ ವಿಚಾರಕ್ಕೆ ನೋಟಿಸ್ ಹೋಗಿರುವಂತದ್ದು ಕನ್ಫರ್ಮ್ ಅನ್ನುವಂತ ಸುದ್ದಿ ಸಿಗ್ತಾ ಇರತಕ್ಕಂಥದ್ದು. ಈಗಾಗಲೇ ಅಂತಂದ್ರೆ ನೋಟಿಸ್ಗೆ ಶ್ರೀದೇವಿ ಅವರು ಇನ್ನೂ ಕೂಡ ಉತ್ತರಿಸಿಲ್ಲ. ಸೊ ಯುವರಾಜ್ ಅವರ ಪತ್ನಿ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮನೆ ಕುಟುಂಬ ಕಾತುರದಿಂದ ಕಾಯ್ತಾ ಇರುವಂತದ್ದು. ಯಾಕಂತಂದ್ರೆ ಅವರ ಅಭಿಪ್ರಾಯ ಏನು ಅಂತದನ್ನ ತಿಳಿದು ಖಂಡಿತ ಇದಕ್ಕೆ ದೊಡ್ಡ ಮನೆ ಕೂಡ ಪ್ರತಿಕ್ರಿಯೆ ನೀಡಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ ನಮಗೆ TV9ಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕ್ರಿಯೆ ಏನಿದೆಯೋ, ಈ ಒಂದು ಘಟನೆ ಏನಿದೆಯೋ, ಈ ಒಂದು ಸಂದರ್ಭ ಅವರ ಮನೆಯವ್ರಿಗೂ ಕೂಡ ಗೊತ್ತಿತ್ತು. ಇದೆಲ್ಲವೂ ಕೂಡ ಗೊತ್ತಿದ್ದೇ ಆಗ್ತಾ ಇರುವಂತಹ ಸಂಗತಿ ಅನ್ನುವಂಥದ್ದನ್ನ ಈಗಾಗಲೇ ಆಪ್ತ ಮೂಲಗಳು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮೊದಲ ಸಿನಿಮಾ ಯುವ ಸಿನಿಮಾ ಮುಖಾಂತರ ಗಾಂಧಿನಗರಕ್ಕೆ ಯುವರಾಜ್ ಕುಮಾರ್ ಎಂಟ್ರಿ ಕೊಟ್ಟರು. ಬಟ್ ಈಗ ಈ ಸಂದರ್ಭದಲ್ಲಿ ಅವರ ಬಾಳಲ್ಲಿ ಈ ರೀತಿಯ ಒಂದು ಏರ್ಪೇರ್ ಕೂಡ ಆಗಿದೆ. ಸದ್ಯಕ್ಕೆ ಏನಂತಂದ್ರೆ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಯುವರಾಜ್ ಕುಮಾರ್ ಅವರು ಡಿವೋರ್ಸ್ ಪಡೀಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ವಕೀಲರ ಮುಖಾಂತರ ಈಗಾಗಲೇ ಶ್ರೀದೇವಿ ಅವರಿಗೆ ಅವರ ಪತ್ನಿಗೆ ನೋಟಿಸ್ ಕೂಡ ನೀಡಿದ್ದಾರೆ. ಅವರು ಯುವ ಅವರ ಪತ್ನಿ ಏನಿದ್ದಾರೆ ಅವರು ಮೈಸೂರು ಮೂಲದವರಾಗಿದ್ರು. ಸೊ ಹೀಗಾಗಿ ಅವರ ನಡುವೆ ಒಪ್ಪಿ ಮನೆಯವ್ರನ್ನ ಸಮ್ಮತಿಯ ಮುಖಾಂತರ ಒಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಬಟ್ ಸಹಜವಾಗಿ ಏನಂತಂದ್ರೆ ಇದು ಒಂದ್ ರೀತಿ ದೊಡ್ಡ ಮನೆಯ ಕುಟುಂಬದಲ್ಲಿ ಆಗ್ತಾ ಇರತಕ್ಕಂತಹ ಘಟನೆ ಆಗಿರೋದ್ರಿಂದ ಸಹಜವಾಗಿ ಅಭಿಮಾನಿಗಳಿಗೆ ಇಂತಹ ಒಂದು ಘಟನೆ ಶಾಕ್ ಆಗಿದೆ ಅಂತ ಹೇಳ್ಬೋದು.
ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ದೊಡ್ಡ ಮನೆಯ ಮೊದಲ ವಿಚ್ಛೇದನದ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ಅಂದರೆ ಮದುವೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಅದೊಂದು ವೈಯಕ್ತಿಕ, ಅದು ಜೊತೆಗೆ ಏನಂದರೆ ಯಾವ ಸಂದರ್ಭದಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಹೇಳೋಕ್ಕಾಗಲ್ಲ. ಡಿಫ್ರೆನ್ಸ್ ಬಂದಂಥ ಸಂದರ್ಭದಲ್ಲಿ ಜೊತೆಗೇ ಬದುಕಬೇಕು, ಜೊತೆಗೇ ಬಾಳಬೇಕು ಅನ್ನುವಂಥ ರೂಲ್ಸ್ ಏನೂ ಇಲ್ಲ, ಪ್ರಶ್ನೆ ಬೇರೆ. ಆದರೆ ಪ್ರೀತಿ ಮದುವೆ ಆಗಿದ್ದಂಥವರು, ಓದುವಂಥ ಸಂದರ್ಭದಲ್ಲಿ ಪ್ರೀತಿ ಮಾಡಿದಂಥವರು, ಜೊತೆಗೆ ಏನಂದರೆ ವಯಸ್ಸಿನಲ್ಲಿ ಸ್ವಲ್ಪ ಅಂತರ ಇತ್ತು, ಪ್ರಶ್ನೆ ಬೇರೆ. ಆದರೂ ಒಬ್ರಿಗೊಬ್ಬರು ತುಂಬ ಚೆನ್ನಾಗಿದ್ದರು ಯುವ ಮತ್ತು ಶ್ರೀದೇವಿ. ಇವರ ಬಾಂಧವ್ಯಕ್ಕೆ ಏನಾಯಿತು ಅದು ಗೊತ್ತಿಲ್ಲ. ಯಾಕಂದರೆ ಒಂದು ಮೂಲದ ಪ್ರಕಾರ ಈಗ ಶ್ರೀದೇವಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಒಂದು ಕಡೆಗೆ ಯುವರಾಜ್ ಕುಮಾರ್ ಈಗ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಲಾಯರ್ ಮುಖಾಂತರ ಈಗಾಗಲೇ ನೋಟಿಸ್ ಕೂಡ ಜಾರಿಯಾಗಿದೆ ಶ್ರೀದೇವಿಗೆ ಅನ್ನುವಂಥ ಮಾತು. ಮೈಸೂರು ಮೂಲದ ಹುಡುಗಿ ಶ್ರೀದೇವಿ ಜೊತೆಗೆ ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್, ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಜೊತೆಗೆ ಏನು ಅಂತಂದರೆ ಈಗಾಗಲೇ ಡಿವೋರ್ಸ್ಗೂ ಕೂಡ ಅವರು ಅರ್ಜಿಯನ್ನು ಗೋಚರಿಸಿಕೊಂಡಿದ್ದಾರೆ. ಸೊ ಯಾವ ಕಾರಣದಿಂದ ಏನು ಡಿಫ್ರೆನ್ಸ್ ಬಂತು, ಏನು ಎತ್ತ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಘಟನಾವಳಿಗಳು. ಯಾಕಂದರೆ ಈ ಸಂಬಂಧಗಳು ಅನ್ನುವಂಥದ್ದು ಇದೆಯಲ್ಲ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಮುರಿದು ಹೋಗಿಬಿಡ್ತವೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ಪ್ರೀತಿ ಮಾಡಿರುವಂಥವ್ರು ಇರ್ತಾರಲ್ಲ, ಈ ಪ್ರೀತಿ ಪ್ರೇಮ ಅದನ್ನು ಕಂಡು ಮದುವೆ ಆಗಿರುವಂಥವರೇ ಯಾಕೋ ಅವ್ರ ಸಂಬಂಧಗಳೇ ಮುರಿದು ಬೀಳ್ತಾ ಇವೆ. ಯುವರಾಜ್ ಕುಮಾರ್ ಮೊನ್ನೆ ಯುವ ಚಿತ್ರ ಕೂಡ ಬಿಡುಗಡೆಯಾಗಿದೆ. ಈಗ ಚಿತ್ರರಂಗದಲ್ಲಿ ಕಾಲೂರಬೇಕು ಅಂತ ಕಾಯ್ತಾ ಇದ್ದಾರೆ. ಇದಕ್ಕೊಂದು ಜೊತೆಗೆ ಭರವಸೆ ಮೂಡಿಸಿರುವಂಥ ಯುವಕ ಶ್ರೀದೇವಿ ಈಗ ಅಮೆರಿಕದಲ್ಲಿದ್ದಾರೆ. ಈಗಾಗಲೇ ಈ ಡಿವೋರ್ಸ್ ಪ್ರಕ್ರಿಯೆ ಶುರು ಆಗಿದೆ.